ಸಿಂಪಲ್ ಆಗಿ ಚಟ್ನಿ ಮತ್ತು ದೋಸೆ ಹೇಗೆ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹುಳಿ ಹಚ್ಕೊಳ್ಳಿ, ಮಿಕ್ಸಿಗೆ ಹಾಕೋಕ್ಕೆ ದೊಡ್ಡ ದೊಡ್ಡದಾಗಿ ಹಚ್ಕೊಳ್ಳಿ. ನೆಕ್ಸ್ಟು ಬೆಳ್ಳುಳ್ಳಿ ಒಂದು, ಒಗ್ಗರಣೆಗೆ ಒಂದು ಹಾಫ್ ಈರುಳ್ಳಿ, ಅದಕ್ಕೆ ಬೇಕಾದ ಕಡಲೆ ಬೀಜ 2 ಕಪ್ಪು, ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ್ಕಾಯಿ ತಗೊಳ್ಳಿ. ಕಡಲೆ ಬೀಜ ಒಂದು ಪ್ಯಾನ್ನಲ್ಲಿ ಇಟ್ಕೊಳ್ಳೋಣ. ನಾವು ಇವಾಗ ಮಿಕ್ಸಿ ಹಾಕ್ಕೊಳ್ಳೋಣ ಕಡಲೆ ಬೀಜ ಎಲ್ಲನ. ಕಡಲೆ ಬೀಜ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹುಣಸೆಹಣ್ಣು 1-2 ಇದಷ್ಟು ಹಾಕ್ಕೊಂಡು ಆ ನೀರನ್ನೇ ಮಿಕ್ಸಿಗೆ ಹಾಕ್ಕೊಳ್ಳಿ. ಸ್ವಲ್ಪ 1/2 ಕಪ್ಪು ಅಷ್ಟು ಕೊತ್ತಂಬರಿ ಸೊಪ್ಪು, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಥರ ಫುಲ್ಲು ಗ್ರೈಂಡಾಗಿ ಮಾಡ್ಕೊಳ್ಳಿ. ಒಗ್ಗರಣೆಗೆ ಫಸ್ಟ್ 1-2 ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ 1/2 ಸ್ಪೂನು, ಕರ್ಬೇವಿನ ಸೊಪ್ಪು, ಆನಿಯನ್ ಕಟ್ ಮಾಡ್ಕೊಂಡ್ರೆ ಹಾಕೋಣ. ಆನಿಯನ್ ಕಲರ್ ಚೇಂಜ್ ಆದಮೇಲೆ ಚಟ್ನಿಗೆ ರುಬ್ಕೊಂಡಿದ್ದೀವಲ್ಲ ಇನ್ನು ಫುಲ್ಲು ಹಾಕ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಚಟ್ನಿ ರೆಡಿ ಆಗುತ್ತೆ. ಚಟ್ನಿ ರೆಡಿ.